1992ರಲ್ಲಿ ರಸಗೊಬ್ಬರ ಬೆಲೆ ಏರಿಕೆ ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಗೋಲಿಬಾರ್ಗೆ ಇಬ್ಬರು ರೈತರು ಬಲಿಯಾಗಿದ್ದರು. ಇದರ ನೆನಪಿಗಾಗಿ ರೈತ ಹುತಾತ್ಮ ದಿನಾಚರಣೆಯನ್ನ ಕಳೆದ 32 ವರ್ಷಗಳಿಂದ ಹಮ್ಮಿಕೊಂಡು ಬರಲಾಗುತ್ತಿದೆ. ಸಚಿವರು, ಸಂಸದರು, ರೈತ ಮುಖಂಡರು ಹಾಗೂ ಸ್ವಾಮೀಜಿ ರೈತ ಹುತಾತ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡು ಹುತಾತ್ಮ ರೈತರ ಸ್ಮಾರಕಗಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಈ ಕುರಿತ ವರದಿ ಇಲ್ಲಿದೆ. ಉಳಪನಕಟ್ಟೆ ಕ್ರಾಸ್ ಬಳಿ ರೈತ ಹುತಾತ್ಮ ದಿನಾಚರಣೆ. ಹುತಾತ್ಮ ರೈತರ ಸ್ಮಾರಕಗಳಿಗೆ ಪುಷ್ಪ ನಮನ ಸಲ್ಲಿಕೆ. 1992ರ ಗೋಲಿಬಾರ್ನಲ್ಲಿ ಇಬ್ಬರು ರೈತರು ಹುತಾತ್ಮ. ಹುತಾತ್ಮ ರೈತರ ಸ್ಮಾರಕಗಳಿಗೆ ಪುಷ್ಪ ನಮನ ಸಲ್ಲಿಸುತ್ತಿರುವ ರೈತ ಮುಖಂಡರು, ಸಚಿವರು ಹಾಗೂ ಸಂಸದರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಆನಗೋಡು ಸಮೀಪದ ಉಳಪನಕಟ್ಟೆ ಕ್ರಾಸ್ ಬಳಿ ಇರುವ ರೈತರ ಹುತಾತ್ಮ ಸ್ಮಾರಕರ ಬಳಿ. ಹೌದು, 1992ರಲ್ಲಿ ಕೇಂದ್ರ ಸರ್ಕಾರ ರಸಗೊಬ್ಬರ ಬೆಲೆ ಏರಿಕೆ ಮಾಡಿದ್ದನ್ನು ಖಂಡಿಸಿ ರೈತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಗೋಲಿಬಾರ್ಗೆ ಓಬೇನಹಳ್ಳಿ ಕಲ್ಲಿಂಗಪ್ಪ, ಸಿದ್ದನೂರು ನಾಗರಾಜಾಚಾರ್ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದರು. ಅವರ ನೆನಪಿಗಾಗಿ ರೈತ ಹುತಾತ್ಮರ ಸ್ಮರಣಾರ್ಥ ಸಮಿತಿಯಿಂದ ಕಳೆದ 32 ವರ್ಷಗಳಿಂದ ರೈತ ಹುತಾತ್ಮ ದಿನಾಚರಣೆ ಹಮ್ಮಿಕೊಂಡು ಬರಲಾಗುತ್ತಿದೆ. ಸೆಪ್ಟೆಂಬರ್ 13ರಂದು ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಎಸ್. ಮಲ್ಲಿಕಾರ್ಜುನ್, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಪಂಡಿತಾರಾಧ್ಯ ಸ್ವಾಮೀಜಿ, ಸಮಿತಿ ಅಧ್ಯಕ್ಷ ಪುಟ್ಟಸ್ವಾಮಿ, ರೈತ ಮುಖಂಡರು, ರೈತರು ಹುತಾತ್ಮ ರೈತರ ಸ್ಮಾರಕಗಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಹುತಾತ್ಮ ರೈತರ ಆತ್ಮಕ್ಕೆ ಶಾಂತಿ ಸಿಗಲಿ, ಇಲ್ಲೊಂದು ಸಮುದಾಯ ಭವನ ನಿರ್ಮಾಣ ಮಾಡಬೇಕೆಂಬ ಬೇಡಿಕೆ ಇದ್ದು ಸಂಸದರ ನಿಧಿಯಿಂದ ಅನುದಾನ ನೀಡುವ ಭರವಸೆ ನೀಡಿದರು. ಸಚಿವ ಎಸ್. ಮಲ್ಲಿಕಾರ್ಜುನ್ ಮಾತನಾಡಿ, ನಮಗೆ ಏನಾದರೂ ಸಿಗಬೇಕೆಂದರೆ ಅದು ಹೋರಾಟದ ಮೂಲಕ ಪಡೆಯಬೇಕಾಗಿದೆ. ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಎಂದು ಹೇಳಿದ್ದು, ಆದಷ್ಟು ಬೇಗ ರೂಪುರೇಷೆ ಸಿದ್ಧಪಡಿಸಿ ಕೆಲಸ ಆರಂಭಿಸುವುದಾಗಿ ತಿಳಿಸಿದರು. ಆದರೆ ನನಗನ್ಸೋದು, ಇಷ್ಟೆಲ್ಲ ಚರ್ಚೆ ಮಾಡಿದಿರ ಎಲ್ಲ ಮುಖಂಡರು ತಮ್ಮ ಬೇಡಿಕೆಗಳನ್ನ, ರೈತರ ಬೇಡಿಕೆಗಳ ಬಗ್ಗೆ ಮತ್ತೆ ಇಲ್ಲಿ ಸಮುದಾಯ ಭವನದ ಒಂದು ನಿರ್ಮಾಣದ ಬಗ್ಗೆ ಒಂದು ಬೇಡಿಕೆ ಇಟ್ಟಿದ್ದೀರಾ. ಬಸವಂತಪ್ಪನವ್ರು, ನಾವು ಬಂದಾಗ ಬಸವಂತಪ್ಪನವ್ರು ಭಾಷಣ ಮಾಡ್ತಾ ಇದ್ರು ಇಲ್ಲಿ ರೋಡಿಂದು ಸಮಸ್ಯೆ ಬಗ್ಗೆ, ಆಮೇಲೆ 22 ಕೆರೆಗಳ ಒಂದು ಪೈಪ್ಲೈನ್ ಜೋಡಣೆಯಲ್ಲಿ ಕಳಪೆ ಕಾಮಗಾರಿ ಆಗಿರೋ ಬಗ್ಗೆ ಕೂಡ ಮಾತಿತ್ತಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಅನ್ನದಾತರು, ರೈತರ ಪರವಾಗಿ ಇವತ್ತು ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವಂತಹ ಒಂದು ಸಂದರ್ಭ ನನಗೂ ಕೂಡ ಒದಗಿದೆ. ಪ್ರಪೋಸಲ್ ಕೊಡ್ರಿ, ಅದ್ರ ಪ್ರಕಾರ ನಾನಲ್ಲಿ ಹೇಳ್ಬಿಟ್ಟೇನೆ. CSB ಹೇಳಿ ₹1 ಕೋಟಿ ಅಂದಾಜಿನ ಒಂದು ಎಸ್ಟಿಮೇಷನ್ ರೆಡಿ ಮಾಡಿರಿ, ಅದನ್ನು ಮಾಡಿಸ್ಕೊಡೋಣ ಅಂತ ಹೇಳಿ ಅದನ್ನ ನೀವು ಕುತ್ಕೊಂಡು ಈ ಭಾಗಕ್ಕೆ ಏನಾಗಬೇಕು ಅದಕ್ಕೆ ಸಂಪೂರ್ಣವಾಗಿ ಅರಿವೈತಿ. ಮತ್ತು ಮುಖ್ಯವಾಗಿ ನಮ್ಮ ರೈತರು ನಕ್ಕಂತ ಒಟ್ಟು ಖುಷಿಯಾಗಿರ್ಬೇಕಪ್ಪ, ಅದು ಏನೈತಲ್ಲ ಅದು ಮುಖ್ಯ. ಹಂಗೆ ಎಲ್ಲರೂ ಸೇರಿ ಈ ಭಾಗದಾಗ ಅದು ಏನೈತೆ ತಂಬ ಮಾಡ್ಸೋಣ, ಅದಕ್ಕೆ ಹಾಕಿದ್ದು ಮತ್ತೆ ಎಸ್ಟಿಮೇಷನ್ ಮಾಡಿಸಿಲ್ಲೇ ನಮ್ಮ ಶಿವಕುಮಾರ್ ಇಲ್ಲೇ ಅದಾನ, ಇಂಜಿನಿಯರ್, ಟಾಟಾ ಶಿವ ಇದನ್ನೊಂದು ನೋಡಪ್ಪ, ನೋಡಿ ಮಾಡಿಸಿ ಒಂದು ರೆಡಿ ಮಾಡಿಸ್ರಿ. ಮಾಡಿಸ್ಬಿಟ್ಟು ಪ್ರಭಾನಿಂದನೂ ಒಂದು ಸ್ವಲ್ಪ ಲೋಕಸಭಾ ಅನುದಾನನೂ ಕೊಡ್ತಾರೆ. ಮತ್ತು ಎಲ್ಲರೂ ಸೇರಿ ಒಟ್ಟು ಈ ಕೆಲಸ ಆಗ್ಬೇಕು, ಅದಕ್ಕೆ ಏನೇನು ಆಗ್ಬೇಕು ಅದನ್ನೆಲ್ಲ ಮಾಡೋಣ. ಸ್ವಾಮಿಗಳು ಮಾರ್ಗದರ್ಶನದಾಗ ಈ ಒಂದು ಕೆಲಸ ಆಗ್ತೈತೆ, ಅದ್ರಾಗ ಏನು ಅನುಮಾನ ಪಡಬೇಡ್ರಿ. ಅದಕ್ಕೆ ಆದಷ್ಟು ಬೇಗನೆ ಒಂದು ಸ್ವಲ್ಪ ಅನುದಾನವನ್ನು ಕೊಟ್ಟು ಈಗ ಪ್ರಾರಂಭ ಅಂತೂ ಮಾಡೋಣ. 2 ರೂಮ್ ಪ್ರಾರಂಭ ಮಾಡೋಣ. ಮತ್ತು ನೆಕ್ಸ್ಟ್ ಒಂದು ಸಣ್ಣದು ಸಮುದಾಯ ಭವನ ಏನೋ ಮಾಡ್ಯಾರ, ಹಾಲ್ ಟೈಪ್ ಮಾಡ್ಯಾರ. ಪಂಡಿತಾರಾಧ್ಯ ಸ್ವಾಮೀಜಿ ಮಾತನಾಡಿ, ಕಳೆದ ಬಾರಿ ಕಾರ್ಯಕ್ರಮಕ್ಕೆ ಬಂದಾಗ ಸಮುದಾಯ ಭವನ ರಸ್ತೆ ಆಗಬೇಕು, ರೈತರು ಉಳಿದುಕೊಳ್ಳಲು ಸವಲತ್ತು ಇರಬೇಕೆಂದು ಹೇಳಿದ್ದೆ. ಆದರೆ ಯಾವುದೇ ಕೆಲಸಗಳು ಆಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಆದರೆ ಪರಿಸ್ಥಿತಿ ಬದಲಾಗಿದೆ. ಸರ್ಕಾರ ಕೊಡದೇ ಇದ್ದರೂ ಅವರೇ ಮಾಡುವಷ್ಟು ಶಕ್ತಿ ಹೊಂದಿದ್ದಾರೆ. ಈಗಾಗಲೇ ಪ್ಲಾನ್ ಎಲ್ಲ ರೆಡಿ ಇದ್ದು ಆದಷ್ಟು ಬೇಗ ಕೆಲಸ ಆರಂಭಿಸಲಿ ಎಂದರು. ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ದೀವಿ. ನಮ್ಮ ಹಿಂದಿನ ಲೋಕಸಭಾ ಸದಸ್ಯರು ಕೂಡ ಭಾಗವಹಿಸಿದಾಗೂ ನಾವು ಹೇಳ್ತಾನೆ ಬಂದಿದ್ವಿ. ನೋಡಿ, ಮುಂದಿನ ಸಾರಿ ಕಾರ್ಯಕ್ರಮ ಆಗೋದ್ರೊಳಗಾಗಿಲ್ಲ, ಇಲ್ಲೊಂದು ಸಮುದಾಯ ಭವನ ಆಗಬೇಕು, ರಸ್ತೆ ಆಗಬೇಕು, ಬಂದಂಥ ರೈತರು 1 ದಿವಸ 2 ದಿವಸ ಉಳ್ಕೊಳ್ತೀವಿ ಅಂದರೆ ಅದಕ್ಕೂ ಸೌಲಭ್ಯ ಇರಬೇಕು. ಈ ರೀತಿಯ ಕಾರ್ಯಕ್ರಮಗಳನ್ನು ನೀವು ತಕ್ಷಣ ಜಾರಿಯಲ್ಲಿ ತರಬೇಕು, ಅಧಿಕಾರಿಗಳಿಗೆ ಹೇಳಿ ಅಂತ ಮಾಡಿಸ್ತೀವಿ ಅಂದಿದ್ರು. ಆದರೆ ಪರಿಸ್ಥಿತಿ ಏನಾಯಿತೋ ಗೊತ್ತಿಲ್ಲ, ಯಾವ ಕೆಲಸವೂ ಕೂಡ ಆಗಿಲ್ಲ.
ಹಾಗಾಗಿ ನಾವು ಬಸವಂತಪ್ಪ ಬಂದ ತಕ್ಷಣವೇ ಹೇಳಿದ್ವಿ, ಅಲ್ಲಪ್ಪ ಹಿಂದಿನ ವರ್ಷ ನೀನೇ ಹೇಳಿದ್ದಿ ರಸ್ತೆ ಜವಾಬ್ದಾರಿ ನಾನು ಮಾಡ್ತೇನೆ ಅಂತ ನಮ್ಮೆದುರಿಗೆ ಹೇಳಿದ್ದಿ, ಇನ್ನೂ ಮಾಡಿಲ್ವಲ್ಲಪ್ಪ. ಬುದ್ಧಿ 5 ಲಕ್ಷ ಹಾಕ್ಸಿದ್ದೆ, ಅವ್ರು ಮಾಡೇ ಇಲ್ಲ. ಅವ್ರು ಮಾಡಿಲ್ಲ ಅನ್ನೋದನ್ನು ನಾವು ಒಪ್ಪಲ್ಲ, ನೀವು ಮಾಡಿಸ್ಬೇಕಾಗಿತ್ತು ಅಂತ ನಿಮ್ಮ ಮೇಲೆ ನಾವು ಭಾರ ಹಾಕ್ತೀವಿ. ನೀವು ಬರೋದಕ್ಕಿಂತ ಪೂರ್ವದಲ್ಲಿ, ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರು ಬರೋದಕ್ಕಿಂತ ಪೂರ್ವದಲ್ಲಿ ಒಬ್ಬ ರೈತ ಮುಖಂಡರು ಮಾತನಾಡಿದರು, ಎಲ್ಲ ಅಲ್ಲಿ ಕೆರೆ ಇದೆ, ನೀರಿದೆ ನೋಡ್ರಿ ಅಂತ ಹೇಳಿ ತೋರ್ಸೋರು ಅಷ್ಟೇ ಆಗಿದ್ದಾರೆ ಈ ರಾಜಕಾರಣಿಗಳು, ಕೆಲಸ ಮಾಡೋರು ಆಗಿಲ್ಲ. ನಮಗೆ ಕೆಲಸ ಮಾಡೋ ರಾಜಕಾರಣಿಗಳು ಬೇಕು. ನೀವು ವಾಗ್ದಾನ ಮಾಡಿದರೆ ನಮಗೆ ಪ್ರಯೋಜನ ಆಗಲ್ಲ, ಅದು ಜಾರಿಯಲ್ಲಿ ಬರಬೇಕು ಅಂತ ಅವ್ರು ಹೇಳಿದರು. ಈಗ ನೀವು ಮಾತಾಡಿದ್ದನ್ನು ಕೇಳಿದ್ರಿ, ಪ್ರಭಾ ಅವರು ಮಾತಾಡಿದರು, ಮಲ್ಲಿಕಾರ್ಜುನ ಅವರು ಮಾತನಾಡಿದರು, ಬಸವಂತಪ್ಪನವರು ಮಾತನಾಡಿದರು. ನಿಜವಾದಂಥ ಕಳಕಳಿ ಇಟ್ಕೊಂಡೇ ಅವ್ರು ಮಾತನಾಡಿದ್ದಾರೆ. ಒಂದು ಧೈರ್ಯ ನೀವು ಇಟ್ಕೊಳ್ಬೋದು, ಸರ್ಕಾರ ಏನು ಕೊಡದೇ ಇದ್ದರೂ ಅವರೇ ಮಾಡೋವಷ್ಟು ಶಕ್ತಿ ಅವ್ರಿಗಿದೆ. ಸರ್ಕಾರದ ಹಣ ನಿಧಾನವಾಗಿ ಬರಲಿ, ಅವ್ರು ಆಮೇಲೆ ತಗೊಳ್ಳಿ ಅದನ್ನು. ಈಗಲೇ ಶುರು ಮಾಡಿ, ಈಗಾಗಲೇ ಪ್ಲ್ಯಾನು ಎಸ್ಟಿಮೇಟು ಎಲ್ಲ ರೆಡಿ ಇದೆ. ಅದನ್ನು ಒಟ್ಟಿನಲ್ಲಿ ರೈತ ಹುತಾತ್ಮ ದಿನಾಚರಣೆಯನ್ನ ಕಳೆದ 32 ವರ್ಷಗಳಿಂದ ಹಮ್ಮಿಕೊಂಡು ಬರಲಾಗುತ್ತಿದ್ದು, ಆದಷ್ಟು ಬೇಗ ಸಮುದಾಯ ಭವನ ನಿರ್ಮಾಣ ಮಾಡಿ ರೈತರ ಅನುಕೂಲಕ್ಕೆ ಮುಂದಾಗಿ ಎಂಬುದು ರೈತರ ಒತ್ತಾಸೆಯಾಗಿದೆ.